ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನೋಡಿ ಈ ಬಾಂಬೆ ರವೆಯಿಂದ ಒಂದು ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ನಿಮ್ಮ ಮುಂದೆ ಮಾಡಿ ತೋರಿಸಲಿಕ್ಕಿದ್ದೇನೆ. ಅದು ಬೇರೆ ಯಾವುದಲ್ಲ, ರವೆಯಿಂದ ಮಾಡಬಹುದಂಥ ಒಂದು ವಡೆ ರೆಸಿಪಿ. ಈ ವಡೆ ರೆಸಿಪಿಯನ್ನು ನಾವು ಬೆಳಗಿನ ಬ್ರೇಕ್ಫಾಸ್ಟಿಗೆ ತಕ್ಷಣ ಜಟ್ಪಟ್ಟಾಗಿ ಒಂದು ತಯಾರಿಸಬಹುದಂಥ ಒಂದು ರೆಸಿಪಿ. ಇವಾಗ ನಾವು ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ನಾನಿಲ್ಲಿ 1 ಕಪ್ ಆಗುವಷ್ಟು ಬಾಂಬೆ ರವೆ ತಗೊಂಡಿದ್ದೇನೆ. ನಿಮ್ಮಲ್ಲಿ ಬಾಂಬೆ ರವೆ ಇಲ್ಲ ಅಂತಿದ್ದರೆ ನೀವು ದೊಡ್ಡ ಸೈಜಿನ ರವೆನಾದರೆ ಸ್ವಲ್ಪ ಮಿಕ್ಸಿ ಜಾರಲ್ಲಿ ಹಾಕಿ ಸ್ವಲ್ಪ ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು. ನಾನು ತಗೊಂಡಿರುವಂಥದ್ದು ನೋಡಿ ಈ ಬೌಲ್ನಲ್ಲಿ 1 ಕಪ್ಪು. ಇವಾಗ ನಾನು ಒಲೆಯ ಮೇಲೆ ಒಂದು ಪಾತ್ರೆಯನ್ನು ಇಟ್ಟು ಇದಕ್ಕೆ 1.5 ಕಪ್ ಆಗುವಷ್ಟು ನೀರನ್ನು ಹಾಕಿಳ್ತೇನೆ. ಇವಾಗ ಒಂದು ಪಾತ್ರೆಯನ್ನು ನಾನು ಒಲೆ ಮೇಲೆ ಇಟ್ಟಿದ್ದೇನೆ. ನೋಡಿ ನಾನು ತಗೊಂಡಿರುವಂಥ ಅಳತೆ ಕಪ್ ಇದು. ಇವಾಗ ಇದರಲ್ಲಿ 1.5 ಕಪ್ ಆಗುವಷ್ಟು ನೀರನ್ನು ಈ ಪಾತ್ರೆಗೆ ಹಾಕಿರ್ತೇನೆ. ನೀರನ್ನು ಒಲೆಯ ಮೇಲೆ ಬಿಸಿಯಾಗಲಿ ಇಟ್ಟಿದ್ದೇನೆ. ಇವಾಗ ಈ ನೀರಿಗೆ ನಾನು ಒಂದು ಚೀಟಿಗೆ ಅರಶಿನ ಹಾಕಿಳ್ತಿದ್ದೇನೆ. ಅದೇ ರೀತಿ ರುಚಿಗೆ ಬೇಕಾದಂಥ ಉಪ್ಪನ್ನು ಇವಾಗಲೇ ಹಾಕಿ ಅಲ್ವಾ. ಒಂದೆರಡು ಚಮಚ ಎಣ್ಣೆಯನ್ನು ಹಾಕಿಳ್ತಿದ್ದೇನೆ ನೀರಿಗೆ. ಇವಾಗ ನೀರು ಚೆನ್ನಾಗಿ ಬಿಸಿಯಾಗಲಿ. ನೋಡಿ ಇವಾಗ ನೀರು ಬಿಸಿಯಾಗಿದೆ. ಇವಾಗ ನಾನು ತಗೊಂಡಿರುವಂಥ ಈ ರವೆಯನ್ನು ಇದಕ್ಕೆ ಸೇರಿಸಿಕೊಳ್ತಿದ್ದೇನೆ. ಈಗ ನಾವು ರವೆಯನ್ನು ನೀರಿಗೆ ಹಾಕಿಕೊಂಡ ತಕ್ಷಣ ಇದನ್ನು ಕೈ ಬಿಡದೆ ನೋಡಿ ಚೆನ್ನಾಗಿ ಕಳಿಸಿಕೊಳ್ಬೇಕು. ನೋಡಿ ಈ ರವೆಯನ್ನು ನಾವು ಚೆನ್ನಾಗಿ ಗಟ್ಟಿಯಾಗುವವರೆಗೆ ಕೈ ಬಿಡದೆ ಕಳಿಸಿಕೊಳ್ಬೇಕು, ಯಾವುದೇ ರೀತಿಯಲ್ಲಿ ಗಂಟು ಕಟ್ಟದ ರೀತಿಯಲ್ಲಿ. ನೋಡಿ ಇವಾಗ ರವೆ ಎಲ್ಲ ಗಟ್ಟಿಯಾಗಿದೆ. ಇವಾಗ ನಾನು ಸ್ಟವನ್ನು ಆಫ್ ಮಾಡಿಕೊಂಡಿದ್ದೇನೆ. ಇವಾಗ ಇದನ್ನು ನಾವು ಮುಚ್ಚಳ ಮುಚ್ಚಿ 1-2 ನಿಮಿಷ ಬೇಯಿಸಿಕೊಳ್ಬೇಕು. 1-2 ನಿಮಿಷ ಕಳೆದ ನಂತರ ನಾನು ಈ ರೀತಿಯಾಗಿ ಪಾತ್ರೆಯನ್ನು ಓಪನ್ ಮಾಡಿಟ್ಟಿದ್ದೇನೆ. ಇದು ಸ್ವಲ್ಪ ಬಿಸಿ ಎಲ್ಲ ತಣಿಯಲಿ. ಆನಂತರ ಹಿಟ್ಟನ್ನು ನಾವು ಚೆನ್ನಾಗಿ ನಾದಿಕೊಳ್ಬೇಕು. ಆದಷ್ಟು ಚೆನ್ನಾಗಿ ಹಿಟ್ಟನ್ನು ನಾದಿಕೊಳ್ಳಿ. ಹಿಟ್ಟನ್ನು ತುಂಬ ಬಿಸಿ ಆರೋದಕ್ಕೂ ಕೂಡ ಕಾಯಬೇಡಿ. ಒಂದು ಲೈಟ್ ಬಿಸಿಯಾಗಿರುವಾಗಲೇ ಈ ರೀತಿಯಾಗಿ ನಾದಿಕೊಳ್ಬೇಕು. ನೋಡಿ ಇವಾಗ ನಾನು ಈ ಹಿಟ್ಟಿಗೆ ನೋಡಿ 1 ಚಮಚ ಈ ಜೀರಿಗೆ ಕಾಳನ್ನು ಹಾಕಿಳ್ತಿದ್ದೇನೆ. ಅದೇ ರೀತಿ 3-4 ಹಸಿಮೆಣಸಿನಕಾಯಿಯನ್ನು ಚೆನ್ನಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಹಾಕಿಳ್ತಿದ್ದೇನೆ. ಅದೇ ರೀತಿ 3-4 ಹೆಸರು ಕರಿಬೇವಿನ ಸೊಪ್ಪನ್ನು ಕೂಡ ಕಟ್ ಮಾಡಿ ಹಾಕಿಳ್ತಿದ್ದೇನೆ. 1 ಇಂಚ್ ಆಗುವಷ್ಟು ಶುಂಠಿಯನ್ನು ನೋಡಿ ಸಣ್ಣದಾಗಿ ಕತ್ತರಿಸಿಕೊಂಡು ಇದಕ್ಕೆ ಸೇರಿಸಿಕೊಳ್ತಿದ್ದೇನೆ. ಇವಾಗ ಇದನ್ನು ಚೆನ್ನಾಗಿ ಈ ರೀತಿಯಾಗಿ ಮಿಶ್ರಣ ಮಾಡಿಕೊಳ್ಬೇಕು. ನಾವು ಹಾಕಿಕೊಂಡಿರುವಂಥ ಹಸಿಮೆಣಸಿನಕಾಯಿ, ಜೀರಿಗೆ, ಶುಂಠಿ, ಕರಿಬೇವಿನ ಸೊಪ್ಪೆಲ್ಲ ಚೆನ್ನಾಗಿ
ಹಿಟ್ಟಿನ ನಡುವೆ ಮಿಶ್ರಣ ಆಗಲಿ. ನೋಡಿ, ಇವಾಗ ನಾವು ವಡೆ ತಟ್ಟೋದಕ್ಕೆ ಬೇಕಾದಂಥ ಸೈಜಿಗೆ ಇದನ್ನು ಉಂಡೆ ಮಾಡಿಕೊಳ್ಬೇಕು. ನೀವು ಯಾವ ಸೈಜಿಗೆ ವಡೆ ತರ್ತೀರ ಅದಕ್ಕನುಗುಣವಾಗಿ ನಿಮಗೆ ಬೇಕಾದಂಥ ಗಾತ್ರಕ್ಕೆ ನೀವು ಈ ರೀತಿಯಾಗಿ ಉಂಡೆ ಕಟ್ಟಿಕೊಳ್ಬೇಕು. ನೋಡಿ, ಇವಾಗ ಉಂಡೆ ಕಟ್ಟಿಕೊಂಡಂಥ ವಡೆಯನ್ನು ನೋಡಿ, ಈ ಒಂದು ಬಾಳೆ ಎಲೆಗೆ ನಾನು ಸ್ವಲ್ಪ ಎಣ್ಣೆಯನ್ನು ಸವರಿಕೊಂಡು ನೋಡಿ ಅದರ ಮೇಲೆ ಇಟ್ಟು ಈ ರೀತಿಯಾಗಿ ತಟ್ಟಿಕೊಳ್ತಿದ್ದೇನೆ. ನಂತರ ನಾವು ಮಧ್ಯಭಾಗಕ್ಕೆ ಒಂದು ಹೋಲ್ ಮಾಡುವಂಥದ್ದು. ನೋಡಿ, ಇವಾಗ ನಾನೊಂದು ಬಾಣಲೆಯನ್ನು ಈ ರೀತಿಯಾಗಿ ಸ್ಟವ್ ಮೇಲೆ ಇಡ್ತಿದ್ದೇನೆ. ಇವಾಗ ಅದಕ್ಕೆ ಎಣ್ಣೆ ಹಾಕಿಕೊಳ್ತಿದ್ದೇನೆ. ಚೆನ್ನಾಗಿ ಎಣ್ಣೆ ಬಿಸಿಯಾಗಲಿ. ಆನಂತರ ನಾವು ರವಾ ವಡೆಯನ್ನು ಫ್ರೈ ಮಾಡುವ. ಇವಾಗ ಎಣ್ಣೆ ಬಿಸಿಯಾಗಿದೆ. ಇವಾಗ ನಾವು ವಡೆಯನ್ನು ಎಣ್ಣೆಯಲ್ಲಿ ಬಿಡುವ. ನೋಡಿ, ಇವಾಗ 1-2 ನಿಮಿಷ ಆಗಿದೆ. ಇವಾಗ ವಡೆಯನ್ನು ನಾವು ತಿರುವಿ ಹಾಕಿಲ್ವಾ. ಇದನ್ನು ನಾವು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರುವವರೆಗೆ ಫ್ರೈ ಮಾಡಬೇಕು. ನೋಡಿ, ಇವಾಗ ವಡೆ ಫ್ರೈ ಆಗಿದೆ. ನೋಡಿ, ಒಳ್ಳೆ ಗರಿಗರಿಯಾದಂತಹ ರವೆ ವಡೆ ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ. ನೋಡಿ, ನಮ್ಮ ರವಾ ವಡೆ ರೆಸಿಪಿ ತಯಾರಾಗಿದೆ. ನೋಡಿ, ಈ ರವಾ ವಡೆಗೆ ಒಂದು ತೆಂಗಿನಕಾಯಿ ಚಟ್ನಿ ಅಥವಾ ಯಾವುದಾದ್ರೂ ಸಾಂಬಾರಿದ್ದರೆ ಅದರ ಜೊತೆಗೆ ತಿನ್ನಲಿಕ್ಕೆ ಬೆಸ್ಟ್ ಆಗಿರ್ತದೆ. ನಮ್ಮ ರವಾ ವಡೆ ರೆಸಿಪಿ ತಯಾರಾಗಿದೆ. ಇದು ಈ ಬೆಳಗ್ಗಿನ ಬ್ರೇಕ್ಫಾಸ್ಟಿಗೆಲ್ಲ ಒಂದು ತಕ್ಷಣಕ್ಕೆ ಮಾಡಬಹುದಂಥ ಒಂದು ಜಟ್ಪಟ್ ರೆಸಿಪಿ ಅಂತ ಹೇಳ್ಬೋದು. ನೋಡಿ, ಇದಕ್ಕೆ ನಮಗೆ ಬೆಸ್ಟ್ ಅಂತ ಹೇಳಿದರೆ ಈ ತೆಂಗಿನಕಾಯಿಯ ಚಟ್ನಿ ಅಥವಾ ಬೇರೆ ಯಾವುದಾದ್ರೂ ತರಕಾರಿ ಸಾಂಬಾರು ಜೊತೆಗೆ ಟ್ರೈ ಮಾಡ್ಬೋದು. ನಾನಿವತ್ತು ಟೊಮೆಟೊ ಸಾಂಬಾರು ಜೊತೆ ಇದನ್ನು ಟ್ರೈ ಮಾಡ್ತಿದ್ದೇನೆ. ನೋಡಿ, ಹೊರಗಡೆ ತುಂಬ ಕ್ರಿಸ್ಪಿಯಾಗಿ ಒಳಗಡೆ ತುಂಬ ಸಾಫ್ಟಾಗಿ ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ. ನೋಡಿ, ಇವಾಗ ನಾನು ಈ ರವೆ ವಡೆಯನ್ನು ಸ್ವಲ್ಪ ಟೊಮೆಟೊ ಸಾರು ಜೊತೆಗೆ ಟ್ರೈ ಮಾಡ್ತೇನೆ. ಸೂಪರ್ ಆಗಿದೆ, ಒಳ್ಳೆ ಕ್ರಿಸ್ಪಿಯಾಗಿ ಕೂಡ ಬಂದಿದೆ. ಬೆಳಗಿನ ಬ್ರೇಕ್ಫಾಸ್ಟಿಗೆ ಒಂದು ಬೆಸ್ಟ್ ಆದಂಥ ಒಂದು ರೆಸಿಪಿ ಅಂತ ಹೇಳ್ಬೋದು. ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ಈ ರೆಸಿಪಿ ವಿಡಿಯೋವನ್ನು ಇಲ್ಲಿಗೆ ಕೊನೆಗೊಳಿಸ್ತಿದ್ದೇನೆ. ಮುಂದಿನ ರೆಸಿಪಿ ವಿಡಿಯೋದೊಂದಿಗೆ ನಿಮ್ಮೆಲ್ಲರನ್ನು ಭೇಟಿ ಮಾಡ್ತೇನೆ. ಅಲ್ಲಿಯವರೆಗೆಲ್ಲರಿಗೂ ನಮಸ್ಕಾರ.